ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಪರ್ಸನಿನ ತಡರಾತ್ರಿ ಆಲೋಚನೆ ಅಂದರೆ ಮಿಡ್ನೈಟ್ ಥಾಟ್ಸ್ ಏನಿದೆ ನಿಮ್ಮ ಪರ್ಸನ್ ಬಗ್ಗೆ ಅನ್ನೋದನ್ನು ನಾನು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದ್ರ ಮುಖಾಂತರ ತಿಳಿಸ್ಕೊಡ್ತೇನೆ. ಯಾಕೆ ತಡರಾತ್ರಿ ಆಲೋಚನೆ ಮುಖ್ಯ ಅಂತಂದರೆ, ನಿಮಗೆ ಗೊತ್ತಿರ್ಬೋದು, ಮಲಗ್ದಾಗ್ಲೇ ಮನಸ್ಸಿಗೆ ಎಷ್ಟೋ ಒಂದು ಥಾಟ್ಸ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ನಾವು ಕಲ್ಪನೆ ಮಾಡ್ಕೋತೀವಿ ಅಥವಾ ಕೆಲವೊಂದು ಘಟನೆಗಳನ್ನ ನಾವು ರೀಕಾಲ್ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಈ ಥರ ತುಂಬ ವಿಚಾರಗಳು ನಡೆಯುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಆ ಒಂದು ಮ್ಯಾನಿಫೆಸ್ಟೇಷನ್ ಅಂತಕ್ಕಂಥದ್ದು ತುಂಬ ಬೇಗ ಆಗ್ತಕ್ಕಂಥದ್ದು. ಸೊ ಅದು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಇಲ್ಲ ನೆಗೆಟಿವ್ ಮ್ಯಾನಿಫೆಸ್ಟೇಷನ್ ಸಹ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಪರ್ಸನಿನ ತಡರಾತ್ರಿ ಆಲೋಚನೆ ನಿಮ್ಮ ಬಗ್ಗೆ ಏನೆಲ್ಲ ಇದೆ, ಅವರು ಮಲಗೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಏನೆಲ್ಲ ಆಲೋಚನೆಯನ್ನು ಮಾಡ್ತಾರೆ, ಇದೆಲ್ಲವನ್ನು ಇವತ್ತಿನ ರೀಡಿಂಗ್ ಮಾಡೋದ್ರ ಮುಖಾಂತರ ನಾವು ತಿಳ್ಕೊಳ್ಳೋಣ ಬನ್ನಿ. ಸೊ ಕಾಮ್ ಮಾಡ್ಕೊಳ್ಳಿ ನಿಮ್ಮ ಮೈಂಡನ್ನು. ಹಾಗೆ ಯಾರಿಗೋಸ್ಕರ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿಯನ್ನು ನೀವು ಮನಸ್ಸಾರೆ ನೆನಪಿಸ್ಕೊಳ್ಳಿ. ಆ ವ್ಯಕ್ತಿಯನ್ನು ನೆನಪಿಸ್ಕೊತಾ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಸೊ ಯಾವ ರೀತಿ ಇದೆ ಅವರ ಒಂದು ತಡರಾತ್ರಿ ಆಲೋಚನೆ ನಿಮ್ಮ ಬಗ್ಗೆ. ಸೊ ಫಸ್ಟು ನಾನು ಅವರ ಎನರ್ಜೀಸ್ನ ಪಿಕ್ ಮಾಡ್ತೀನಿ, ತದನಂತರ ನಿಮ್ಮ ಎನರ್ಜೀಸ್ನ ನಾವು ನೋಡೋಣ. ಪರ್ಸನಿನ ಎನರ್ಜೀಸ್ ಯಾವ ಥರ ಇದೆ, ಯೂನಿವರ್ಸ್ ಏಂಜಲ್ಸ್ ಕನೆಕ್ಟ್ ಮಾಡಿ, ರಿವರ್ಸ್ ಏಂಜಲ್ಸ್ ಕನೆಕ್ಟ್ ಮಾಡಿ. ಓಕೆ ಗೈಸ್, ಸೊ ಇದು ಬಂದು ನಿಮ್ಮ ಪರ್ಸನಿನ ಎನರ್ಜೀಸ್ ಆಗಿರುತ್ತೆ. ನೋಡೋಣ ಯಾವ ಒಂದು ಆಲೋಚನೆಯನ್ನು ಹೊಂದಿದ್ದಾರೆ, ತಡರಾತ್ರಿಯ ಅವರ ಒಂದು ಭಾವನೆ ಯಾವ ಥರ ಇದೆ ಅಂತ. ಓಕೆ, ಹಾಗೆ ನಿಮ್ಮ ಒಂದು ಆಲೋಚನೆ ಯಾವ ಥರ ಇದೆ ನೋಡೋಣ. ಸೊ ನಿಮ್ಮ ಆಲೋಚನೆ, ನಿಮ್ಮ ಮನಸ್ಥಿತಿ ಈ ಒಂದು ಪರ್ಸನ್ ಬಗ್ಗೆ ಯಾವ ರೀತಿ ಇದೆ. ಯೂನಿವರ್ಸ್ ಏಂಜಲ್ಸ್ ಗೈಡ್ ಮಾಡಿ. ಓಕೆ ಓಕೆ ಸೊ ರಿಕನ್ಸಿಲಿಯೇಷನ್ ಆಗಬೇಕು ಅಂತ ತುಂಬ ಪಡ್ತಾ ಇದ್ದೀರಾ. ಓಕೆ ಗೈಸ್, ಓಕೆ ಸೊ ಇದಿಷ್ಟು ಎನರ್ಜೀಸ್ ಬಂದಿದೆ. ಹಾಗೆ ವೀಕ್ಷಕರೇ, ವಿಡಿಯೋ ಎಂಡಿಂಗಲ್ಲಿ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಆದ ಒಂದು ಬ್ರೇಸ್ಲೆಟ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವೀಕ್ಷಕರೇ ನೋಡಿ, ಮೊದಲನೇದಾಗಿ ನಿಮ್ಮ ವ್ಯಕ್ತಿಯ ಎನರ್ಜೀಸ್ನ ನಾನು ವಿಶ್ಲೇಷಣೆ ಕೊಡ್ತೇನೆ. ನಿಮ್ಮ ಪರ್ಸನ್ ಬಂದುಬಿಟ್ಟು ಒಂದು ರೀತಿ ಹೇಳಬೇಕು ಅಂತಂದರೆ, ನಿಮ್ಮ ಬಳಿ ಬರಬೇಕು, ಮಾತುಕತೆ ಮಾಡಬೇಕು, ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡ್ತಿದ್ರೆ ಎಮೋಷ್ನಲಿ ನಿಮ್ಮ ಜೊತೆ ಕ್ಯಾರಿ ಫಾರ್ವರ್ಡ್ ಆಗಬೇಕು ಅಂತ ಈ ಒಂದು ವ್ಯಕ್ತಿಗೆ ಆಸೆ ಇರೋ ಥರ ಇದೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಇವ್ರಿಗೆ ಆಸೆ ಇದ್ರೂ ಕೆಲವೊಮ್ಮೆ ನೋಡಿ ಗ್ರಹಗತಿಗಳು ಸರಿ ಇಲ್ಲ ಅಂದ್ರೂ ಆ ಒಂದು ಯೋಗ ಅಂತಕ್ಕಂಥದ್ದು ಬರೋದಿಲ್ಲ ಅಲ್ವಾ. ಸೊ ಯೋಗ ಬರದೇ ಇದ್ದಾಗ ಏನಾಗುತ್ತೆ, ನೀವು ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ ಅದೊಂಥರ ನಿಷ್ಫಲಕಾರಿಯಾಗಿ ಉಳಿದು ಬಿಡುತ್ತೆ, ಹೌದಾ. ಸೊ ಆ ಥರ ಒಂದು ಅಂದರೆ ಒಂದು ಎಮೋಷ್ನಲ್ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಈ ವ್ಯಕ್ತಿಗೆ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅಥವಾ ಎಲ್ಲೋ ಒಂದು ಕಡೆ ಈ ವ್ಯಕ್ತಿಗೆ ತುಂಬ ಓವರಾಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡೋದು ಅಥವಾ ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಇಟ್ಕೊಳ್ಳೋದು ನಿಮ್ಮ ಬಗ್ಗೆ. ಅಥವಾ ಇದು ಬಂದುಬಿಟ್ಟು ಮೋಸ್ಟ್ ಆಫ್ ದೆಮ್ ನಿಮಗೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರುತ್ತೆ ಈ ಒಂದು ಸಂಬಂಧನೇ. ಅವರೇ ಎಲ್ಲೋ ಒಂದು ಕಡೆ ಇರ್ತಾರೆ, ನೀವೇ ಇನ್ನೊಂದು ಕಡೆ ಇರ್ತೀರಾ. ಸೊ ಈ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಸಹ ನಿಮ್ಮ ಇಬ್ಬರ ನಡುವೆ ನಡೀತಾ ಇದೆ. ಹಾಗೆ ಯಾಕೆ ಆ ಒಂದು ಪರ್ಸನ್ ನಿಮ್ಮನ್ನು ಇಗ್ನೋರಿಸಿ, ಕೆಲವ್ರಿಗೆ ಲಾಂಗ್ ಡಿಸ್ಟೆನ್ಸ್ ಇದ್ರೂ ಒಮ್ಮೊಮ್ಮೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ಒಮ್ಮೊಮ್ಮೆ ಅಂತೂ ನೋಡಿ ರೆಸ್ಪಾಂಡೇ ಮಾಡಲ್ಲ, ಅಥವಾ ಕಾಲ್ ಬ್ಯುಸಿ ಅಂತ ಬರ್ತಾ ಇರುತ್ತೆ, ಯಾರೊಟ್ಟಿಗೂ ಮಾತಾಡ್ತಿರ್ತಾರೆ. ಬಟ್ ಕೇಳಿದಾಗ ಹೇಳ್ತಾರೆ, ಇಲ್ಲ ನನ್ನ ಫ್ರೆಂಡು ಅಥವಾ ಕೆಲಸದ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ನೀನು ತಪ್ಪಾಗಿ ತಿಳ್ಕೊತಾ ಇದೆಯಾ, ಈ ಥರ ಕಾನ್ವರ್ಸೇಷನ್ಸ್ ನಿಮ್ಮ ನಡುವೆ ತುಂಬ ಬರುತ್ತೆ. ಓಕೆ, ಸೊ ಆ ಒಂದು ಡಿಸ್ಕಷನ್ ಅಂತಕ್ಕಂಥದ್ದು ತುಂಬಾ ನಡೆಯುತ್ತೆ. ಒಂಥರ ಇಂಟ್ರಾಗೇಷನ್ ಮಾಡೋದು, ಯಾರದು, ಯಾರ ಜೊತೆ ಮಾತಾಡ್ತಾ ಇರಿ. ಸೊ ಈ ಥರ ಅನುಮಾನಗಳಂತಕ್ಕಂಥದ್ದು ತುಂಬ ಬರ್ತಾ ಇದೆ. ಹಾಗೆ ಇವಾಗ ನಿಮ್ಮ ಒಂದು ಪರ್ಸನಿನ ಒಂದು ತಡರಾತ್ರಿ ಆಲೋಚನೆಯನ್ನು ನೋಡೋದಾದರೆ, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗಿದೆ ಅವ್ರಿಗೆ.
ಯಾಕೆ ನನ್ನ ರಿಲೇಷನ್ಶಿಪ್ ಹಿಂಗೆ ಆಗ್ತಾಯಿದೆ, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ನಾನು ಉಳ್ಕೋಬೇಕಾ ಅಥವಾ ಮೂವ್ ಆನ್ ಆಗಬೇಕಾ, ಅಥವಾ ನಾನು ಇದನ್ನು ಬಿಟ್ಟು ಮೂವ್ ಆನ್ ಆದರೆ ನನಗೆ ಫ್ಯೂಚರಲ್ಲಿ ಏನಾದರೂ ಒಂದು ಒಳ್ಳೆಯ ಸಂಬಂಧ ಅಂತಕ್ಕಂಥದ್ದು ಮತ್ತೆ ನನಗೆ ಸಿಗುತ್ತಾ. ಸೊ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗೂ ಆಲೋಚನೆ ಮಾಡ್ತಿದ್ದಾರೆ, ಅಟ್ ದ ಸೇಮ್ ಟೈಮ್ ಸ್ವಲ್ಪ ಅನುಮಾನ ಅಂತಕ್ಕಂಥದ್ದು ಸಹ ಇವ್ರಿಗೆ ಜಾಸ್ತಿ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗೆ ನಿಮ್ಮ ಪರ್ಸನ್ ಬಂದುಬಿಟ್ಟು ತುಂಬ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಇದ್ದಾರೆ. ಸೊ ಏನೇ ಒಂದು ವಿಚಾರ ಇದ್ರೂ ಅವ್ರಿಗೆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾರೆ, ಓಪನ್ ಆಗಿ ನಿಮ್ಮ ಬಗ್ಗೆ ಹೇಳ್ಕೊತಾರೆ, ಆ್ಯಂಡ್ ಅವರು ಹೇಳಿರ್ತಕ್ಕಂಥ ಸಜೆಷನ್ಸನ್ನು ಸಹ ಈ ಒಂದು ವ್ಯಕ್ತಿ ಪಡ್ಕೋತಾರೆ ಅಂತಲೇ ಹೇಳಬಹುದು. ಆದರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ವ್ಯಾಲ್ಯೂ ಅಥವಾ ನಿಮ್ಮ ರಿಲೇಷನ್ಶಿಪ್ಗೆ ಏನು ಅವರು ಬೆಲೆ ಕೊಡ್ತಾ ಇದ್ದಾರೆ ಅದು ಬಹಳ ಕಮ್ಮಿ ಆಗುತ್ತೆ. ಯಾಕಂದರೆ ಯಾವುದೇ ವ್ಯಕ್ತಿ ನೋಡಿ, ನೀವೇನಾದರೂ ಸಜೆಷನ್ ತೊಗೋಬೇಕು ಅಂತಿದ್ರೆ ಅವರು ಅವ್ರದ್ದೇ ಆದ ಒಂದು ಪರ್ಸೆಪ್ಷನಲ್ಲೇ ಅವರು ಸಜೆಷನನ್ನು ಕೊಡೋದು. ಈ ಒಂದು ವ್ಯಕ್ತಿ ಏನಾಗಿದೆ, ನೀವು ಹೇಗಿದ್ದೀರಾ ಅದನ್ನೆಲ್ಲ ಯಾರೂ ನೋಡಲ್ಲ, ಹೌದಾ? ಸೊ ಹಾಗಾಗಿ ರಿಲೇಷನ್ಶಿಪ್ ಅಂತ ಬಂದಾಗ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಸಲಹೆಯನ್ನು ಪಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಇದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಏನೇ ಇದ್ರೂ ನೀವೇ ಖುದ್ದಾಗಿ ಡೀಲ್ ಮಾಡಬೇಕು, ನೀವೇ ಖುದ್ದಾಗಿ ಮಾತುಕತೆ ಮಾಡಿ ಅದನ್ನು ಬಗೆಹರಿಸ್ಬೇಕು. ಬಟ್ ಎಸ್, ಸದ್ಯಕ್ಕೆ ನಿಮ್ಮ ವ್ಯಕ್ತಿ ಯಾವುದೇ ಒಂದು ಮೇಜರ್ ಡಿಸಿಷನ್ ತಗೊಳ್ತಾ ಇಲ್ಲ, ಏನು ನಡೀತಾ ಇದೆಯೋ ಅದು ಹಾಗೆ ನಡೀಲಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇವರು ಕೂತಿದ್ದಾರೆ. ಓಕೆ, ನಿಮ್ಮ ಎನರ್ಜೀಸ್ನ ನೋಡೋದಾದರೆ ಇಲ್ಲಿ ನಿಮ್ಗೆ ಅಫ್ಕೋರ್ಸ್ ತುಂಬ ಪ್ರೆಷರ್ ಇದೆ, ಫ್ಯಾಮಿಲಿ ಕಡೆಯಿಂದ ಸಹ ತುಂಬಾ ಪ್ರೆಷರ್ ಇದೆ. ಮದುವೆ ಆಗುವಂಥ ಎಷ್ಟೋ ಜನಕ್ಕೆ ಪೀಡಿಸ್ತಾ ಇದ್ದಾರೆ ಅವ್ರ ಪೇರೆಂಟ್ಸು. ಬಟ್ ಏನಂದರೆ ಈ ವ್ಯಕ್ತಿ ಕಡೆಯಿಂದ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಆ ಥರ ವಿಚಾರವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಈ ಒಂದು ವ್ಯಕ್ತಿಗೆ ಯಾಕೆ ಇವರು ಈ ಥರ ಚೇಂಜ್ ಆಗ್ತಾ ಇದ್ದಾರೆ, ಇವರೇ ಸರಿಯಾಗಿ ನನಗೆ ಕ್ಲಾರಿಟಿ ಕೊಟ್ಟಿಲ್ಲ ಅಂತಂದರೆ ನಾನು ಮನೆಯವ್ರಿಗೆ ಏನಂತ ಹೇಳಿ, ಏನಂತ ಉತ್ತರ ಕೊಡಲಿ. ಎಷ್ಟೋ ಜನ ಈ ಒಂದು ಲೂಪಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತಲೇ ಹೇಳಬಹುದು. ನೀವು ಸಹ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಪರಿಶ್ರಮ 200% ಎಫರ್ಟ್ಸ್ ಹಾಕಿ ಈ ರಿಲೇಷನ್ಶಿಪ್ನ ನಾನು ಸರಿ ಮಾಡಬೇಕು ಅಂತಕ್ಕಂಥ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಆದರೂ ಯಾಕೋ ಗೊತ್ತಿಲ್ಲ, 7 ಎನರ್ಜೀಸ್, ಕೇತುವಿನ ಎನರ್ಜೀಸ್ ತುಂಬ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಅದು ಸಫಲಕಾರಿ ಆಗ್ತಿಲ್ಲ, ಆ್ಯಂಡ್ ವೆಯ್ಟ್ ಟೈಮ್ ಜಾಸ್ತಿ ಆಗ್ತಾ ಇದೆ ವೀಕ್ಷಕರೇ. ಅಂದರೆ ನೋಡೋಣ ಮುಂದೆ ಫ್ಯೂಚರಲ್ಲಿ ಒಂದು 6 ತಿಂಗಳಾಗಲಿ, 1 ವರ್ಷ ಆಗಲಿ, ಈ ಥರ ಅಂದರೆ ಪೋಸ್ಟ್ಪೋನ್ ಆಗ್ತಾ ಇದೆ. ಯಾವುದೇ ಕೆಲಸಗಳು ಓಕೆ, ನೀವು ಅಂದ್ಕೊಂಡಿರ್ತೀರ ಈ ಸಮಯದಲ್ಲಿ ನಾನು ಇದನ್ನು ಮಾಡಿ ಮುಗಿಸ್ಬೇಕು ಅಂತ, ಬಟ್ ಅದಾಗಿರಲ್ಲ. ಸೊ ಆ ಕೇತುವಿನ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಕಾಣಿಸ್ತಾ ಇದೆ. ಹಾಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಯಾವಾಗ ಕಾಲ್ ಮಾಡ್ತಾರೆ, ಯಾವಾಗ ರಿಕನ್ಸಿಲಿಯೇಷನ್ ಆಗುತ್ತೆ, ಯಾವಾಗ ನಾವು ಭೇಟಿ ಆಗ್ತೀವಿ ಅನ್ನೋದನ್ನ ನೀವು ತುಂಬಾ ವಿಚಾರ ಮಾಡ್ತಾ ಇದ್ದೀರಾ ಅಂತಲೇ ಹೇಳಬಹುದು ಈ ಒಂದು ಪರಿಸ್ಥಿತಿಲಿ. ಓಕೆ, ಸೊ ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ. ಏಂಜಲ್ಸ್ ಏನಾಗಬಹುದು ಮುಂದೆ ನೆಕ್ಸ್ಟ್ 3 ಮಂತ್ಸ್ ಎನರ್ಜೀಸಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು, ಏಂಜಲ್ಸ್ ದಯವಿಟ್ಟು ತಿಳಿಸ್ಕೊಡಿ. ಏನಾಗ್ಬೋದು ಮುಂದಿನ 3 ಗೈಸ್, ಸಕ್ಸಸ್ ಅಂತ ಬರ್ತಾ ಇದೆ. ಸೊ ಸಕ್ಸಸ್ ಆಗುತ್ತೆ ಈ ಒಂದು ಸಂಬಂಧ. ಏನಾದ್ರು ಆಬ್ಸ್ಟಿಕಲ್ಸ್ ಇದೆಯಾ? ಇಲ್ಲ, ಯು ಆರ್ ರೆಡಿ ಅಂತ ಬರ್ತಾರೆ. ಸೊ ಯಾವುದೇ ರೀತಿ ಆಬ್ಸ್ಟಿಕಲ್ಸ್ ಇಲ್ಲ. ಏನಾದರೂ ಮೆಸೇಜಸ್ ಇದೆಯಾ, ಯಾವ ಥರ ಆಗಬಹುದು? ಓಕೆ, ಲೆಟ್ ಗೋ ಗೈಡೆನ್ಸ್ ಥರ ಕೊಡ್ತಾ ಇದ್ದಾರೆ. ಅಂದರೆ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಎನಿವೇಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ನೀವು ರೆಡಿಯಾಗೇ ಇದ್ದೀರಾ. ಬೇರೆಯವ್ರು ಹೇಳುವಂಥ ಮಾತುಗಳನ್ನು ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಯಾವುದೇ ಒಂದು ಚಿಂತೆ ಬೇಡ, ಲೆಟ್ ಗೋ ಮಾಡಿ ನಿಮ್ಮ ಥಾಟ್ಸ್ನ, ಚಿಂತೆನ ಲೆಟ್ ಗೋ ಮಾಡಿ. ಓಕೆ, ಆ್ಯಂಡ್ ನೀವು ಯಾವುದೇ ಆ್ಯಕ್ಷನ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ, ಯಾಕಂದರೆ ನಿಮಗೆ ಆಲ್ರೆಡಿ ಯು ಆರ್ ರೆಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಕ್ಸಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಓಕೆ, ಸೊ ತುಂಬ ಅದ್ಭುತ ಮೆಸೇಜಸ್. ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ವೀಕ್ಷಕರೇ. ಆಲ್ ರೈಟ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಎಸ್, ನಿಮಗೆ ಹೇಳಿದಂಗೆ ಒಂದು ಸಕ್ಸಸ್ ಬ್ರೇಸ್ಲೆಟ್ ಬಗ್ಗೆ ನಾನು ಹೇಳಬೇಕು. ಸೊ ಸಿಟ್ರಿನ್ ರುದ್ರಾಕ್ಷ ಬ್ರೇಸ್ಲೆಟ್ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಬಟ್ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ನಿಮಗೆ ಒಂದು ಮಾಹಿತಿ ತಿಳಿಸೋಕೆ ಇಷ್ಟಪಡ್ತೀನಿ. ಇದು ಬಂದು ಸಿಟ್ರಿನ್ ಮತ್ತು ರುದ್ರಾಕ್ಷಿ ಕಾಂಬಿನೇಷನ್ ಇರುವಂಥ ಬ್ರೇಸ್ಲೆಟ್. ಇದನ್ನು ನಾವು ಸಕ್ಸಸ್ ಬ್ರೇಸ್ಲೆಟ್ ಅಂತ ಕರಿತೀವಿ. ಯಾಕೆ ಅಂತಂದರೆ ನಿಮ್ಮ ಕೆಲಸ ಕಾರ್ಯಗಳೇನಾದ್ರು ತಡ ಆಗ್ತಾ ಇದ್ದರೆ,
ಜಾಬ್ ಪ್ರಮೋಷನ್ ಆಗಿರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಅಥವಾ ನೆಗೆಟಿವಿಟಿ ತುಂಬ ಕಾಡ್ತಾ ಇದೆ, ಜನ ನಿಮ್ಮನ್ನು ನೋಡಿ ತುಂಬಾ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ, ಈ ಥರ ಯಾವುದೇ ಒಂದು ವಿಚಾರ ಏಳ್ಗೆ ಆಗ್ತಾ ಇಲ್ಲ, ಹಣಕಾಸಿನ ವಿಚಾರದಲ್ಲಿ ನನಗೆ ಏಳ್ಗೆ ಆಗ್ತಿಲ್ಲ. ಸೊ ಎಲ್ಲದಕ್ಕೂ ಒಂದು ರೀತಿ ಪರಿಹಾರ ಅಂತಂದರೆ ನಮ್ಮ ಈ ಒಂದು ಬ್ರೇಸ್ಲೆಟ್. ಈ ಒಂದು ಬ್ರೇಸ್ಲೆಟನ್ನು ನೀವು ಲೆಫ್ಟ್ ಹ್ಯಾಂಡ್ಗೆ ಧರಿಸೋದ್ರಿಂದ ನೋಡಿ, ಸಿಟ್ರಿನ್ ಬಂದುಬಿಟ್ಟು ಯೆಲ್ಲೋ ಕಲರ್ ಕ್ರಿಸ್ಟಲ್, ಇದು ಗುರುವಿನ ಒಂದು ಕ್ರಿಸ್ಟಲ್ ಅಂತಾನು ಹೇಳ್ತೀವಿ. ಅಂದರೆ ಗುರು ಗ್ರಹದ ಸಂಕೇತ, ಜುಪಿಟರಿನ ಸಂಕೇತ. ಸೊ ನಿಮ್ದು ಯಾವುದೇ ಒಂದು ಗುರುಗಳ ಆಶೀರ್ವಾದ ಇದ್ದರೆ ಯಾವುದೇ ನಿಂತಿರ್ತಕ್ಕಂಥ ಕೆಲಸ ಸಹ ತುಂಬ ಸರಾಗವಾಗಿ ಸಾಗ್ಬಿಡುತ್ತೆ, ಹೌದಾ? ಸೊ ಹಾಗಾಗಿ ಈ ಒಂದು ಸಿಟ್ರಿನ್ ಕ್ರಿಸ್ಟಲ್ ನಿಮಗೆ ತುಂಬಾ ಸಕ್ಸಸ್, ಮನಿ, ಆಪರ್ಚುನಿಟಿನ ಅಟ್ರ್ಯಾಕ್ಟ್ ಮಾಡಿಕೊಡುತ್ತೆ. ಹಾಗೆ ರುದ್ರಾಕ್ಷಿ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಶಿವನ ಒಂದು ಅಂಶ ಇರುತ್ತೆ. ಸೊ ಹಾಗಾಗಿ ಆ ಒಂದು ಆಶೀರ್ವಾದ ಸಹ ನಿಮಗೆ ಇರುತ್ತೆ. ಹಾಗಾಗಿ ತುಂಬ ತುಂಬ ಒಂದು ಪವರ್ಫುಲ್ ಆದ ಒಂದು ಬ್ರೇಸ್ಲೆಟ್ ಅಂತಲೇ ಇದನ್ನು ಹೇಳಬಹುದು. ಸೊ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ, ಕೆಲಸ ಕಾರ್ಯಗಳು ತುಂಬ ಕಚ್ಕೋತಾ ಇದೆ, ಯಾಕೋ ಪೋಸ್ಟ್ಪೋನ್ ಆಗ್ತಾ ಇದೆ ತುಂಬ ಅನ್ನುವವರು ಖಂಡಿತ ಸಿಟ್ರಿನ್ ರುದ್ರಾಕ್ಷ ಕಾಂಬಿನೇಷನ್ ಇರುವಂಥ ಈ ಒಂದು ಸಕ್ಸಸ್ ಬ್ರೇಸ್ಲೆಟ್ನ ಧರಿಸೋದ್ರಿಂದ ಅತ್ಯುತ್ತಮವಾದ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಸೊ ಇದರ ಬೆಲೆ ಎಷ್ಟು, ಯಾವಾಗ ಡೆಲಿವರಿ ಆಗುತ್ತೆ, ಕೊರಿಯರ್ ಯಾವ ಥರ ಇರುತ್ತೆ, ಮಾಹಿತಿಯನ್ನು ನೀವು ವಾಟ್ಸಪ್ ಮಾಡಿ ನೀವು ಪಡ್ಕೋಬೋದಾಗಿದೆ. ಓಕೆ, ಪರ್ಫೆಕ್ಟ್. ಸೊ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಆಶಿಸ್ತಾ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಒಂದಿಗೆ ನಿಮ್ಮ ಎದುರುಗಡೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ ಎವ್ರಿವನ್.